ಸರ್ ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಬಹಳ ದಿನಗಳಾಯ್ತು ನಿಮ್ಮನ್ನು ನೋಡಿ. ಓಕೆ. ತುಂಬಾ ದಿನಗಳಿಂದ ಕಾಣಿಸ್ತಾ ಇರಲಿಲ್ಲ. ನಾವು ನೋಡಿಲ್ಲ ಸರ್ ನಿಮ್ಮನ್ನು. ನೋಡಿಲ್ಲ ಸರ್ ನಿಮ್ಮ ಅಷ್ಟೇ ಸರ್. ಇವತ್ತೇ ನಿಮ್ಮ ತೋಟ ತುಂಬ ಚೆನ್ನಾಗಿದೆ. ನೀವು ಒಂದು ಕಡೆ ಎತ್ತುಗಳ ಬಗ್ಗೆ ತುಂಬ ಪ್ರಾಣಿಗಳ ಬಗ್ಗೆ ತುಂಬ ಒಲವು ಇಟ್ಕೊಂಡಿದ್ದೀರ. ಹಾಗೆ ಜಾಗದ ಬಗ್ಗೆ ಸಿಂಪಲ್. ಇವಾಗ ಮೇನ್ ಟಾಪಿಕ್ ಬಂದ್ಬಿಡೋಣ. ಈ ಸಲ ಮಾವಿನಕಾಯಿ ಫಸಲು ಕಮ್ಮಿ ನೋಡ್ರಿ. ಗಿಡ ನಿಮ್ಗೆ ನೋಡ್ರಿ ಒಂದು ಕಾಯಿ ಕಾಣಿಸಲ್ಲ, ಹೌದಾ? ಅಲ್ಲೋ ಇಲ್ಲೋ ಒಂದು ಕಾಯಿ ಐತೆ. ಇಲ್ಲಿ ನೋಡ್ರಿ, ಇಲ್ಲಿ 2 ಕಾಯಿ ಬಿಟ್ಟೈತಿ. ಇಲ್ಲಿ ಈ ಸತಿ ಮಾವಿನಕಾಯಿಗೆ ಬೆಲೆ ಐತೆ, ಆದರೆ ಫಸಲಿಲ್ಲ. ಇದು ವಾಸ್ತವ. ಅಂತಂದ್ರೆ ಇವತ್ತು ಬೆಳೆ ಎಲ್ಲ ಕೊಟ್ಟು ಇವಾಗ ಕ್ಯಾಪ್ಸಿಕಮ್ ಉಣಿರೋದು ತೋಟದಲ್ಲಿ ನೋಡ್ಬೋದು ನೀವು. ಇನ್ನು ಮುಂದೆ ಹಂಗೆ ನೋಡ್ಸ್ಕೊಂಡು ಹೋಗೋಣ. ಸರ್ ಎಷ್ಟು ಎಕರೆ ಇದೆ ಸರ್ ಇದು? ಇದು ಟೋಟಲ್ ಮೇಡಮ್ 16 ಎಕರೆ. 16 ಎಕರೆ. 16 ಎಕರೆಲಿ ಏನೇನು ಬೆಳಿತೀರಾ ಸರ್? 16 ಎಕರೆಲಿ ಏನೇನು ಬೆಳಿತೀರಾ ಸರ್? ಮೇಡಮ್ ಇವಾಗ ಸದ್ಯಕ್ಕೆ ಬದನೆಕಾಯಿ, ಕ್ಯಾಪ್ಸಿಕಮ್ ಅದು ಇದು. ಎರಡಪ್ಪ ಕೊಡ್ಕೋ ಪಿಲಿ ಬಿರಿನಾ ಎಂತ ಕೇಸ್ಬೇಕು ಕೊತ್ಮೀರ್ಲ. ಎಂತಿದೆ ಪೊದ್ಗುಂಟ್ಲ ಅಂತೆ ತಾನೇ ಪಿಲೇನು ಬಿರಿನ್ ರಮ್ಮನು ಟೈಮ್ ಲೇದು. ಹೇಳಿ ಮೇಡಮ್. ಸರ್ ಹೇಳಿ ಸರ್. 16 ಎಕರೆಲಿ ಬರೀ ಮಾವಿಂದ ಇರೋದಾ, ತೆಂಗಿನ ತೋಟ ಬೇರೆ ಏನಾದ್ರು ಬೆಳಿತೀರಾ? ಬೇರೆ ಎಲ್ಲ ಐತೆ ನೋಡ್ರಿ. ಇದು ಬೆಂಗಳೂರು ಅಂದರೆ ಇದೇನೇನೆ ತೋತಾಪುರಿ ಅಂತಿರಲ್ಲ, ತೋತಾಪುರಿ ಅಂದರೆ ಅದು ನೀನು ಎಲ್ಲ ವೆರೈಟಿಗಳಿಕ್ಕಿರೋದು. 2 ವರ್ಷಕ್ಕೆ ಇಷ್ಟು ಗ್ರೋತ್ ಆಗಿರೋ ಗಿಡ ಅಂತಂದರೆ ನಾವು ನೀರು ಅಂದರೆ ಮಳೆಗಾಲ ಇಲ್ಲ ಅಂದವಾಗ ನೀರು ಹಾಕಿದ್ಕಣ ಇಷ್ಟು ಬೆಳೆದಿರೋದು ಮರ. 2 ವರ್ಷ ಮರಣ ಇವೆಲ್ಲ. ಇನ್ನೇನು ಈ ವರ್ಷ ಬಿಟ್ರೇಣ. ಅದಕ್ಕೆ ನಾನು ಹೇಳಿದ್ದು ಇದು ಹಸಗಿಲ್ಕಾಂತ ಮಾಡಿದ್ದಣ್ಣ. ಅವಾಗ ಹಸಗಿಲ್ಕಾಂತ ಮಾಡಿ ಗೊತ್ತಲ್ಲ ನಿಮ್ಗೇನೇನೆ ಈ ಲೇಬರ್ಗಳ್ದು ಇದಕ್ಕೆ ಆವಾಗ ಬಿಟ್ಬಿಟ್ಟು ಇಲ್ಲಿ 2 ಜೊತೆ ಇತ್ತು ಹಸುಗಳು ಎಲ್ಲ ಮಾಡಿಬಿಟ್ಟು ಆಗಿಲ್ಲ. ಇವಾಗ ನಮ್ಮ ಡ್ರೈವರ್ ಇವ್ರ ಮಗನು ಇವಾಗ ಬಾ ಅಂತ ಹೇಳಿದ್ನಲ್ಲ ಅವ್ರ ಅಪ್ಪನ ಜೋಪಕ್ಕೆ ಇಲ್ಲಿತ್ತು. ಬದನೆಕಾಯಿ ಅದೇನು ಗಿಡ ಅದು? ಬದನೆಕಾಯಿ ಏನೇನೆ ಒಣಗೋಗೈತೆ ನಡೀರಿ ಸರ್. ಪೈಪ್ ಡ್ರಿಪ್ಪಿಂಗ್ ಅಲ್ಲ ಇದು? ಹೌದು ಮೇಡಮ್. ಆಮೇಲೆ ಇನ್ನೊಂದೇನಂತಂದರೆ ಹಿಂಗೆ ಲೈನು ಒಂದೊಂದು ವೆರೈಟಿ. ಇದು ಬಂದುಬಿಟ್ಟು ಬೇನಿಶ್ ಇದಂತಿರಲ್ಲ ಏನದು, ಇದು ಅಷ್ಟೇ. ಇದು ಕೊಬ್ಬರಿಕಾಯಿ ಅಂತ ಕೂಡ ಕರೀತಾರೆ. ಇದು ಕರೆಕ್ಟ್ ತಾನೇಣ್ಣ? ಇದು ಬೇನಿಶ್. ಇದೊಂದು ವೆರೈಟಿ. ಆಮೇಲೆ ಇದು ಬಂದುಬಿಟ್ಟು ತೆಂಗಿನ ಮರಗಳು ಎಲ್ಲ ಇದ್ರದ್ದು ಇಟ್ಟಿರೋದು. ಇದು ಯಾವುದೋ ವೆರೈಟಿ ಇರಬೇಕಿದು, ಅದು ಯಾವ ಜಾತಿನೋ ಇದು. ಇದು ಒಂದು ಕಾಯಿ. ಏಮೆ ಅಲ್ಲ ಅದು ನಮ್ದೇನೆ ಅಲ್ಲಿ ತೋಟ. ಎಲ್ಲಿ? ಅಲ್ಲಿ ಮುಂದೆ ಐತಲ್ಲ ಮರಗಳು. ಅಲ್ಲೇನು ಬೆಳಿತೀರಾ ಸರ್? ಮೇಡಮ್ ಇವಾಗ ಸದ್ಯಕ್ಕೆ ಅಲ್ಲಿ ಒಂದು ಮಾವಿನ ಮರಗಳವೆ. ಅಂದರೆ ಅವು ದೊಡ್ಡ ಮರ. ಅವು ದೊಡ್ಡ ಮರ. ಆಮೇಲೆ ನೋಡ್ರಿ ಈ ಥರ ಕೆಲವೊಂದು ಮರಗಳು ಇವಾಗ ಮಾವಿನ ಗಿಡ ಆಗಲಿ ಯಾವುದೇ ಆಗಲಿ ನೋಡ್ರಿ, ಇವಾಗ ಇದರಲ್ಲೂ ಒಂದು ಕಾಯಿ ಇಲ್ಲ, ಇದರಲ್ಲೂ ಒಂದು ಕಾಯಿ ಇಲ್ಲ. ಮರ ನೋಡ್ರಿ ಇಷ್ಟು ಬೆಳೆದದೆ. ಇವಾಗ ಇದಕ್ಕೆ ಸೊಲ್ಯೂಷನ್ ಏನಂತಂದರೆ ಇದ್ರನ್ನ ಡ್ರಾಫ್ಟಿಂಗ್ ಮಾಡಿ ಇದಕ್ಕೆ ನಾವು ಬೇರೆ ಗಿಡದ್ದು ಇದಾಕಿದ್ರೆ ಇದರಲ್ಲಿ ನಾವು ಕಾಯಿ ಪಡಿಬೋದು. ಇವಾಗ ನೋಡ್ರಿ ಇದ್ರ ವಯಸ್ಕ ಇಲ್ಲಿ ಇರ್ತಕ್ಕಂಥ ಮರಗಳಿಗೆಲ್ಲ ದೊಡ್ಡದಾಗೈತೆ ಮರ ಇದು. ಬಟ್ ಇದರಲ್ಲಿ ನಾವು ಫಸಲು ನೋಡಕ್ ಆಗ್ತಾ ಇಲ್ಲ. ಯಾಕಂತಂದ್ರೆ ಕಸಿ ಮಾಡ್ಬೇಕಾದ್ರೆ ಗಿಡದ್ದು ಆ ಕಸಿ ಬಿಟ್ಟು ಈ ಕಸಿ ಮಾಡದಿರೋ ಇರೋ ಚಿಗುರು ಬೆಳೆದಿರೋದಕ್ಕೆ ಹಿಂಗಾಗಿರುತ್ತೆ. ಇದ್ರ ಎಲೆ ನೋಡ್ರಿ ಡಿಫ್ರೆಂಟ್ ಆಗಿದೆ, ಸ್ವಲ್ಪ ಎಲ್ಲ ತಿರ್ಕೊಂಡಂಗೆ. ಅದಕ್ಕೆ ಇವಾಗ ಇದನ್ನ ಕಟ್ ಮಾಡಿಸಿ ಡ್ರಾಫ್ಟ್ ಮಾಡಿಸಿ ಇದಕ್ಕೆ ನಾವು ಹೊಸ ಯಾವ್ದಾದ್ರು ತಳಿದದ್ದು ಇದು ಮಾಡಿಸ್ಬೇಕು ಅಂತ. ಇದು ಸರ್ ಎಷ್ಟು ವರ್ಷದ ಗಿಡ ಸರ್ ಇದೆಲ್ಲ? ಇವು ನಾವು ಊಣಿ ಮೇಡಮ್ 2-2.5 ವರ್ಷದ ಗಿಡ ಇವು. ನಂಗೆ ಸರ್ ರೈತರಿಗೆ ಒಳ್ಳೆ. ಇವಾಗ ಇದು ನೋಡ್ರಿ, ಈ ಮರದಲ್ಲಿ ನೋಡ್ರಿ ಎಷ್ಟು ಕಾಯಿ ಐತೆ. ಇದು ಪಕ್ಕದ ಮರದಲ್ಲಿ ಒಂದು ಕಾಯಿ ಇಲ್ಲ. ಅದು ನೋಡ್ರಿ ಎಷ್ಟು ದೊಡ್ಡ ಮರ, ಒಂದು ಕಾಯಿ ಇಲ್ಲ. ಹಿಂಗೆ ಇದು ನೋಡ್ರಿ ಇಷ್ಟು ಚಿಕ್ಕ ಗಿಡ ಎಷ್ಟು ಕಾಯಿ ಐತೆ. ಹೌದು. ಅಲ್ಲಿ ನೋಡ್ರಿ ಮಕ್ಕಳೇ ಕುತ್ಕೊಂಡು ಕೀಳ್ಬೋದು, ಹಂಗೈತೆ ಕಾಯೋದು. ದೊಡ್ಡದಿದೆ ಇದು. ತೋತಾಪುರಿನಾ ಸರ್ ಅದು?
ಅಲ್ಲ ಮೇಡಮ್ ಬೇನಿಶ್ ಅಂದರೆ ಇದೇನೆ. ಅಲ್ಲ ಅಲ್ಲಿರೋದು ಹ್ಞೂ ಸೇಮ್ ಇದೆಯಲ್ಲ, ಒಂದೊಂದು ಲೈನ್ ಒಂದೊಂದು ಕಾಯಿ. ಎಷ್ಟು ದಪ್ಪ ಇದೆ, ಇನ್ನೂ ದಪ್ಪ ಆಗುತ್ತೆ ಅನ್ಸುತ್ತಲ್ಲ. ಇದಿನ್ನ ಚಿಕ್ಕದು ಮೇಡಮ್, ಇನ್ನೂ ದಪ್ಪ ಆಗುತ್ತೆ. ಮೊಬೈಲ್ ಕಾರಲ್ಲಿ ಕೃಷಿ ಹೊಂಡ ಇಲ್ಲೈತೆ. ಏನು ಹೊಂಡ ಸರ್ ಇದು? ಕೃಷಿ ಹೊಂಡ ನೀರ್ದು. ನೀರಿಂದು. ಹಾಂ, ಇಪ್ನೇರ್ಲೆ ಅಂದರೆ ಗೊತ್ತಲ್ಲ? ಹಾಂ, ನೇರಳೆ ಗಿಡ. ರೇಷ್ಮೆ ಅಲ್ಲ, ರೇಷ್ಮೆ ಗಿಡ. ಹಾಂ, ರೇಷ್ಮೆ ಗಿಡ. ಸರ್ ಈ ಪಕ್ಕದ್ದು ಮೇಡಮ್ ಅದು ಬೇರೆ ಬೇರೆ ಅವ್ರದ್ದು. ಬೇರೆ. ಹಸು ನಿಮ್ದೇನಾ ಸರ್? ಹ್ಞೂ ಮೇಡಮ್. ಹಾಂ, ಇದು ಮಾಡ್ರಿ. ಏನು ಸೌಂಡ್ ಬರ್ತಾಯಿದೆ. ಏಯ್, ಕೃಷಿ ಹೊಂಡ ಇದು. ಇದು ನಾನು ಫಸ್ಟ್ ಟೈಮ್ ನೋಡಿದ್ದು ನೋಡೇ. ಡಿಫ್ರೆನ್ಸ್ ಏನಂದ್ರೆ ಇದರಲ್ಲಿ ಎಷ್ಟು ಕಾಯಿ ಐತೆ, ಅದರಲ್ಲಿ ಎಷ್ಟು ಕಾಯಿ ಐತೆ, ಇದರಲ್ಲಿ ನೋಡಿ ಎಷ್ಟು ಕಾಯಿ ಐತೆ. ಇದರಲ್ಲಿ ಗೊತ್ತಾಗುತ್ತೆ ನಿಮಗೆ. ಇವೆಲ್ಲ ದೊಡ್ಡ ಮರ. ಇದೆಲ್ಲ ಎಷ್ಟು ವರ್ಷ ಸರ್ ಗಿಡ ಇದು? ಅಪ್ರಾಕ್ಸಿಮೇಟ್ ಹೇಳಕ್ ಬರಲ್ಲ, ಬಟ್ ಇವು ದೊಡ್ಡ ಮರ. ಇದು ಬಂದ್ಬಿಟ್ಟು ಬೆಂಗಳೂರು ಕಮ್ಮ ತೋತಾಪುರಿ ಅನ್ನೋದು ಇದನ್ನೇ. ಇದು ಬಂದ್ಬಿಟ್ಟು ಅವಾಗ ಯಾವ್ದು ಹೇಳಲ್ಲ, ಯಾವ್ದು ಅಯ್ಯೋ ಎರಡು ಅಲ್ಲ, ಅದು ಯಾವುದು ಬೇರೆದು. ಅಯ್ಯೋ ನೋಡ್ರಿ, ಇದಲ್ಲಿ ಬಾದಾಮಿನೂ ಐತೆ. ಬಾದಾಮಿ ಅಂದರೆ ಇದೆ. ಒಂದೇ ಮರದಲ್ಲಿ ಇಲ್ಲಿ ನೋಡ್ರಿ, ಇಲ್ಲಿ ಇದು ವೆರೈಟಿ ಗೊತ್ತಾಗುತ್ತೆ ನಿಮಗೆ. ಫೋಕಸ್ ಮಾಡ್ರಿ ಬಾಪ, ಇಲ್ಲೇ ಇದು ಗೊತ್ತಾಗತ್ತಾ? ಇದು ಬೇರೆ ವೆರೈಟಿ. ಇಲ್ಲಿ ನೋಡ್ರಿ, ಇದು ಬೇರೆ ವೆರೈಟಿ. ಅದೇ ಹೇಳ್ತೀನಿ ನೋಡ್ರಿ, ಇದು ಬೇರೆ ವೆರೈಟಿ. ಇಲ್ಲಿ ಬನ್ರಿ, ಇಲ್ಲಿ ಒಂದೇ ಮರ. ಇಲ್ಲಿ ನೋಡ್ರಿ, ಇದು ಬೇರೆ ವೆರೈಟಿ. ಅಲ್ಲಿ 3 ವೆರೈಟಿ ಆಯ್ತು. ಇಲ್ಲ, ಇನ್ನ ಇದೆ, ಗೊತ್ತಾಗುತ್ತೆ ನಿಮ್ಗೆ. ಗೊತ್ತಾಯ್ತಾ ಡಿಫ್ರೆನ್ಸ್? ಬನ್ನಿ, ಒಂದೇ ಮರದಲ್ಲಿ 4-5 ಥರ ವೆರೈಟಿ ಬೆಳಿಬೋದು ಅಂತ ಗ್ರಾಫ್ಟಿಂಗ್ ಮಾಡಿರೋದು ಇದು. ಈ ಕಡೆ ಇದರಲ್ಲಿ ಮೇಲೆ ಐತೆ, ಅದು ಕಾಣಿಸ್ತಾ ಇಲ್ಲ ನೋಡ್ರಿ. ಇದು ಬಾದಾಮಿ ಇಲ್ಲಿರೋದು. ಅಂದ್ರೆ ಒಂದೇ ಮರದಲ್ಲಿ. ಯಾವುದು ಸರ್ ಅದು ಮೇಲೆ ಇರೋದಾ? ಹೌದು. ಇದು ಬಂದ್ಬಿಟ್ಟು ಬೆಂಗಳೂರು ತೋತಾಪುರಿ, ಆ ಕಡೆ ಬಂದ್ಬಿಟ್ಟು ಬೇನಿಶ್, ಆ ಕಡೆ ಬಂದ್ಬಿಟ್ಟು ಇನ್ನೊಂದು ವೆರೈಟಿ. ಹಿಂಗೆ ಸರ್ ಒಂದೇ ಮರದಲ್ಲಿ ಹೆಂಗೆ ಸರ್ ಅದು ಗ್ರಾಫ್ಟಿಂಗು? ಇಲ್ಲಿ ನೋಡ್ಬೋದು ನೀವು, ಒಂದೇ ಮರ ಬ್ರಾಂಚಸ್ ನೋಡ್ರಿ. ಹೌದು, ಅದೇ ಗ್ರಾಫ್ಟಿಂಗ್ ಅನ್ನೋದು. ಬರ ಇಲ್ಲೇ ಈ ಸಲ ಮಾವಿನಕಾಯಿಕ ರೇಟ್ ಐತೆ, ಫಸಲಿಲ್ಲ, ರೇಟ್ ಐತೆ. ಕಾಯಿ ಇವಾಗ ನೀವೇ ನೋಡ್ರಲ್ಲ ಅಲ್ಲಿ ಎಷ್ಟು ಉದ್ರಿತ್ತು ಅಂತ. ಕೌಜುಗಳವೆ, ಇದುಗಳವೆ, ಅವೆಲ್ಲರಷ್ಟು ನೋಡ್ಬೇಕಲ್ಲೇನ. ಗಿಡ ಮರ ಎಲ್ಲ ಎಷ್ಟು ಹೋಗವೆ ಅದ್ರ ಲೆಕ್ಕ. ಏನ ಒಂದೇ ಎರಡ? ಹಾಂ, ಇಲ್ಲ ಅಲ್ಲೆಲ್ಲ ಬೈಲ್ ಹಂಗೆ ಐತಲ್ಲ. ಇಲ್ಲಿರೋದು ಬೈಲ್ ಹಂಗೆ ಇರಿಲ್ಲ. ಎಲ್ಲೈತೆ ಗಿಡಗಳು? ಇದ್ರಾಗ ಎಲ್ಲೈತೆ? ಇದೇನು ಜಾತಿ ಕಾಯ ಇದು? ಇದು ರಾಜಗಿರನಾ? ಇದು ಯಾವ ಜಾತಿ? ಇದು ನೋಡಿ ಸರ್, ಎಷ್ಟು ಚೆನ್ನಾಗಿದೆ. ಅದೇ ಬೇನಿಶ್ ಅಂದ್ರೆ ಅದೇ ಮೇಡಮ್. ಉಪ್ಪಿನಕಾಯಿ ಹಾಕೋದಾ? ಯಾಕೆ ಉಪ್ಪಿನಕಾಯಿ ಹಾಕೋದು? ಇದು ಬರೀಲ್ಲೇನೋ ಯಾವುದು ಮಲ್ಗೋಬ? ಒಂದೂ ಇಲ್ಲ. ಉಳ್ಸೋದಕ್ಕೋಸ್ಕರ ಡ್ರಿಪ್ ಪೈಪು 5 ಬೋರ್ದು ಇವಾಗ ನೀರು ಓಡ್ತೈತೆ.
ಆಲ್ರೆಡಿ. ನೀರು ಚೆನ್ನಾಗಿದೆ ಸರ್ ಇಲ್ಲಿ. ನೀರಾವರಿಕೇನು ಇದಿಲ್ಲ. ಎಷ್ಟು ಎಲ್ಲ ಅಡಿ ಟೆಕ್ಸ್ ಸಿಗುತ್ತೆ ಸರ್ ಮೋಟ್ರ್ಗಳು ಎಲ್ಲ ಎಲ್ಲ ಒಂದು 500 ಅಡಿ ಒಳಗೇನೆ. 500 ಅಡಿ ಒಳಗೆ. ಒಳಗೇನೆ ಅಲ್ಲೇನಾ. ಶಾನ ಮೋಸ ಇಲ್ಲ ಈ ಸಲ ಕಾಯಿ. ನೀರು ಕಟ್ಟಿದ್ರೆ ಪಿಂದೆ ಉದುರ್ತದೆ. ಎಷ್ಟು ಉದ್ರವೆ ಅಲ್ಲೇ ಇಲ್ಲನ ಕಮ್ಮಿ ಅಲ್ಲೆಷ್ಟು ಉದ್ರವೆ. ಕೊತ್ತಂಬರಿ ಸೊಪ್ಪು ಒಂದಷ್ಟು ಎತ್ಕೊಂಬಂದಿಲ್ಲ. ಯಾರು ಕೊಟ್ಟಿರೋದು? ನಾಟಿನ ಏನಿವ? ಎಲ್ಲ ಮುಳ್ಬಾಗ್ಲವ್ರೇನಾ? ಹೇಳಿ ನೀನು ಹೇಳು. ಸರಿ ಬಾಪ ಇಲ್ಲಿ ಬಾ. ಬಾಣ ನೀನು ಬಾಣ. ಹೇಳಿ ಸರ್, ಕೊತ್ತಂಬರಿ ಎಷ್ಟು ಎಕರೆ ಇದು ಬೆಳೆದಿದೆ? ಈ ಎಕರೆ ಇಲ್ಲ ಮೇಡಮ್, ಗುಂಟೆಗಟ್ಟಲೆ ಬೆಳೆದಿರೋದು. ಇದು ಬಂದುಬಿಟ್ಟು ಹೈಬ್ರಿಡು ಕೊತ್ತಂಬರಿ. ಇವತ್ತು ಕೀಳ್ತಾವ್ರೆ. ಹೆಂಗ ಕಟ್ಟು ತೋಟದಲ್ಲಿ ಅಂಗಡಿನಲ್ಲಿ ಮಾರೋದು 40-50 ರೂಪಾಯಿ ಮಾರ್ತಾರೆ. ಹಿಂಗೆ ನೋಡ್ರಿ. ಇಲ್ಲಿ ಇವರನ್ನ ಪಾಟ್ಲು ಪಾಡ್ತಾರಾ? ಯಾಕೆ ಪಾಟ್ಲು ಪಾಡ್ತಾ 500 ರೂಪಾಯಿಲಿ ಇಸ್ತಾನು. ಇವ್ರಿಗೆ వచ్చేಲ್దా ముష్లాపుడు ఇవాళ నీకు వచ్చేల్దా మొయ్యికేం లే. ఈడ ఇక్కడ చూడే టీవీలో అంతా వస్తావు పాడు. కరెక్ట్గా చెప్పాలా. పాడితే పాడతానన్నా, లేదంటే లేదన్నా. పాడప్ప పాడతా. పాత పాటలు ఏం కొత్త పాటలా? చెప్పు. ಇದು ಸಾಂಬಾರ್ಗೆ ಹಾಕ್ತಾರೆ ಇದನ್ನ ಅಲ್ಲ ಸರ್? ಇದು ಸಾಂಬಾರ್ಗೆ ಹಾಕ್ತಾರೆ. ನಾನು ಕಿತ್ಕೊತೀನಿ. ಹತ್ರಕ್ಕೆ ಬಾಪ. ಪಾಡ್ತಾವೆ ಯಾವ್ದನ್ನ ಮಂಚಿದ್ಯಾ? ಪಾಡು. ఆలయాన వెలచిన ఆ దేవన రీతి, ఆలయాన వెలచిన ఆ దేవన రీతి, ఇల్లాలే జగతకు జీవన జ్యోతి, ఇల్లాలే జగతకు జీవన జ్యోతి. పతిదేవని వడిలో నవలపుల వీణ, జీవితమే పండించు నవ్వులు వాన, కష్టసుగాలలో తోడు నీడగా తల్లని మరపించే విల్లాలి హాజరున, మగువానకి మధురించే మధుర భావన. ఆలయాన వెలిచిన ఆ దేవన రీతి, ఇల్లాలే జగత జీవన జ్యోతి. అట్లా రామయ్యడా నీకు వచ్చేదా? ఆయా పాడిని నీకు వస్తుందా లేదా? కాదు, కరెక్ట్గా చెప్పండి. రామయ్యడా ఏం నీ పేరు? ఏం పేరేమే? కాదు, తప్పు చెప్పొద్దంట. కాదు రా తాత. ಪಾತೋళ్ళు నాకు చెప్పించింది లక్ష్మమ్మ అనేసి ఒక పాట. ಸರ್ ನೀವು ಒಂದು ಆಡಿಡಿ ಸರ್. ಅದನ್ನೇ ಅವರು ಹೇಳಿರೋದು. ಅದೇ ಹೆಂಗಸ್ರು ಹೇಳ್ಕೊಟ್ಟಿರೋದು ನನಗೆ. చిన్న చిన్న రేవులోన. కరెక్టా తాత? ఈ చిన్న చిన్న రేవులోన పాట రాయడా? ఇది తీసుకో రాయడా. ಹೇಳಿ ಸರ್ ನೀವು. ಶಿರಲುದಕ್ಕೂ ನೇನು ಪೋತೆ ಶಿರು ಮಿಂದ ಶಿನ್ಕೊಪೋಡೆ ಶಿನ್ನು. ಈ ಥರ ಹಾಡುಗಳು ಅವೇ. ಇವ್ರಿಗೂ ಗೊತ್ತು, ಇವ್ರು ನಾಟಕ ಆಡ್ತಾವ್ರು, ಇವ್ರು ಕಾಳ್ರಿ. ನೀಕು వచ్చಲ್ದಾ? ಸರ್ ಹಂಗಂದ್ರೆ ಅರ್ಥ ಏನು ಸರ್? ನಮ್ಗೆ ಗೊತ್ತಿಲ್ಲ, ಹೇಳಿ. ಅಯ್ಯಯ್ಯೋ, ಅರ್ಥಗಳು 100 ಅವೇ. ಪ್ಲೀಸ್ ಹೇಳಿ ಸರ್ ನಮಗೆ. ನಂಗೇನು ಅಲ್ಲ ಹಾಡುಗಳು ಇವು. ತಾತ వేరే పాట ఇది దీంట్లో రాయడా. జగదేక పాటనా? కాదు, ఇది ఈ పాటలు కేళిక పాటలు. కేళిక పాటలు నాకు తెలియదు. నేను కాదు, ఇదే యాವ್ದು చెప్ప. ఇది కొండ మీద పాడేల్దా? ఇది ముళబాగల కొండ మీద పాట.
యావది ఇట్లా అదేంటే యావది ఇట్లా అని నేనేం చెప్పాను కొనుందా అంటే నాకు తెలిసిండే కదా చెప్పేదే కొనుంది పాట అంటే నాకే అర్థం కాదు యావది ఈ సరి యావదో ఒక పాట ఇంకొకటి వేరేది ఓహోహోహోహోహో ఇదే శ్రీకృష్ణ పాట పాటనా ఇదే తీయే వాకిలే ಯಾವ್ದೇ ಎಲ್ಲೂ ಹೋಗಲ್ಲ ಮಾಮ ಎಲ್ಲೂ ಹೋಗಲ್ಲ ಪಾಡು ಪಾಡ್ತಾ ಅರ್ಥ ಇದೆ ಸರ್ ಚೂರು ಹಿಂದೆ ಎಲ್ಲೋ ಹೋಗಲ್ಲ ಮಾಮ ಎಲ್ಲೋ ಹೋಗಲ್ಲ ಎಂದಕ್ಕೂ ಮಾಮ ನಿನ್ನನ್ನು ಬಿಟ್ಟು ದೂರ ಹೋಗಲ್ಲ ಆಹಾ ಮದುವೆ ಬೇಕು ಗಂಡನು ಬೇಕು ಪುಟಾಣಿ ಮಕ್ಕಳು ಇರಬೇಕು ಮದುವೆ ಬೇಕು ಗಂಡನು ಬೇಕು ಪುಟಾಣಿ ಮಕ್ಕಳು ಇರಬೇಕು ಮಗಳಿಗೆ ಒಂದು ಹುಟ್ಟಿದರೊಂದು ಹುಟ್ಟಿದ ಕಾಣುತ್ತ ಅಳುತ್ತಿರುವ ಕೋಪ ಬಿಟ್ಟು ಸುಕ್ಕಿಗಳಷ್ಟು ಎಳುತು ಹೇಳು ಬಾ ಮಾಮ ಎಳುತು ಹೇಳು ಬಾ ಮಾಮ ಎಲ್ಲೋ ಹೋಗಲ್ಲ ಮಾಮ ಎಲ್ಲೋ ಕರ್ಕೊಂಬಂತ ಹೇಳಿಲ್ಲ ಎಂದಕ್ಕೂ ಮಾಮ ನಿನ್ನನ್ನು ಬಿಟ್ಟು ದೂರ ಹೋಗಲ್ಲ. ಅಂಕಲ್ ಸೂಪರ್. ಇನ್ನು ಸುಮಾರು ಹಾಡುಗಳವೇ ಇವರು ನಾಟಕ ಆಡ್ತಾರೆ ಬರಲ್ಲ. ಇದು ಯಾವ್ರ ಮೀದೆ ಯಾವ್ರಮ್ಮ ಮೀದೆ ಸರ್ ನೀವೊಂದು ಹಾಡು ಹೇಳಿ ಸರ್. ನಾನಾ ಸರ್ ಯಾವ್ದು ಹಾಡಣ್ಣ ಬಿಟ್ಟ ಹೇಳ್ತಾರ ಇವಾಗ ಇದನ್ನ ಕರ್ಕೊಂಬರ್ತೀವಿ ಹೆಂಗೆ ಲೇಟ್ ಆಗ್ತದೆ. ಇಲ್ಲ ಇವಾಗ ಫೋನ್ ಹಾಕಿದ್ದಾರೆ ಬರ್ತಾರಂತ ಪಿಲೆ. ಸರ್ ನೀವೊಂದು ಹಾಡು ಹೇಳಿ. ಏನೋ ಇಲ್ಲಿಗೆ ಬಂದು ಮರ್ತೋಗ್ಬಿಟ್ಟೆ. ಅದು ಸುಮಾರು ಹಾಡುಗಳ ಈ యాడ అంతా ఈ పిక్చర్ పాటలు పాడుతూ ఉన్నాడు. బాగా నేర్చిండాడు. ఎవరు చెప్తలేదు. ఇల్లే ఇವ್ರು ఆడతారు ಬರ್ರಿ. ಯಾರು ಸರ್ ನೀವು ಹೇಳಬೇಕು ಸರ್. ಈ ಸೆಂಟ್ರಲ್ ಅವರೆಲ್ಲ ವೈಟ್ ಶರ್ಟು ಅವ್ರು ಆಡ್ತಾರೆ. ಆಡಪ್ಪ ಆಡ್ಬಿಡಪ್ಪ ನೀನೇ ಒಂದು. ನನಗೆ ಆಡ ಬರಲ್ಲ. ಏಯ್ ಆಡ ಅದರಲ್ಲಿ ಅಲ್ಲ. ಕಾಂಪೌಂಡ್ ಏನು ಉಳಿತಿದೆ ಒಂದು ಕಲ್ಲು ಕಿತ್ತಿದ್ಕ